ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣಾ HL ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನಾವು 2ನೇ ದಸರಾ ದಿನದೊಳಗೆ ಶ್ರೀ ಬಯಲು ಗಾಳಮ್ಮ ದೇವರಿಗೆ ಬಂದಿದ್ದೀವಿ. ನೋಡಿ, ಬಯಲು ಗಾಳಮ್ಮಂದು ದೇವರ ದರ್ಶನ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಯಿತಪ್ಪ ಅಂತಂದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಇದು ಗಣೇಶ ಮತ್ತು ಶ್ರೀ ಆಂಜನೇಯ ದೇವರು. ಓಕೆ, ಇದು ಹೊಸಪೇಟೆಯಲ್ಲಿ ಚಿತ್ವಾಡ್ಗಿಯಲ್ಲಿದೆ. ನೋಡಿ, ಬಯಲು ಗಾಳಮ್ಮಂದು ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ರೆಡಿ ಮಾಡಿದರು. ಎಲ್ಲ ಅಲಂಕಾರ ಅಂತೂ ತುಂಬ ಚೆನ್ನಾಗಿತ್ತು. ಹಾಗಾಗಿ ಶೂಟ್ ಮಾಡಿದೆ ನಾನು. ವ್ಯೂಸ್ ಎಲ್ಲ ಚೆನ್ನಾಗಿತ್ತು. ನೋಡಿ, ಎಲ್ಲ ಹಂದ್ರ ಹಾಕಿ ಎಲ್ಲ ಭಾಳ ಸುಂದರವಾಗಿತ್ತು. ಇವಾಗ 9 ದಿನ ಅಂತೂ ಎಲ್ಲ ದೇವಿ ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಎಲ್ಲ ಕಡೆನೂ ಚಂದ ರೆಡಿ ಮಾಡಿರ್ತಾರೆ. ಓಕೆ, ನಿನ್ನೆ ವಿಡಿಯೋದಲ್ಲಿ ಸಹಿತ ನಾನು ಬನ್ನಿ ಕಾಳಮ್ಮಂದಿ ದೇವಸ್ಥಾನದ್ದು ವಿಡಿಯೋ ಮಾಡಿದ್ದೀನಿ. ಇವತ್ತು ಬಯಲು ಗಾಳಮ್ಮಂದು ವಿಡಿಯೋ ಮಾಡಿದ್ದೀನಿ. ಹೂವಿನ ಅಲಂಕಾರ ಆಯಿತು, ದೇವ್ರಿಗೆ ಅಲಂಕಾರ ಆಯಿತು, ಭಾಳ ರಂಗೋಲಿ ಆಯಿತು ಮತ್ತು ಕಳಸ ಆಯಿತು. ಎಲ್ಲ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಓಕೆ, ಮುಂದೆ ಇವಾಗ ನೈಟ್ ಡಿನ್ನರ್ಗೆ ನಾನು ಪಾಲಕ್ ಪನ್ನೀರ್ ಮಾಡ್ತಾಯಿದ್ದೀನಿ. ಬನ್ನಿ ಯಾವ ಥರ ಅಂತ ತೋರಿಸ್ತೀನಿ. ಓಕೆ, ಮೊದಲು ಇದಕ್ಕೆ 1 ಕಟ್ಟು ಪಾಲಕ್ ಸೊಪ್ಪು ಬೇಕು. ಪಾಲಕ್ ಸೊಪ್ಪು ತೊಳೆದು ಇಟ್ಕೊಂಡಿದ್ದೀನಿ. ನಂತರ ಇದಕ್ಕೆ ಅರ್ಧ ಕೊಬ್ಬರಿ ಬೇಕು, ಹಸೆ ಕೊಬ್ಬರಿ, ಮತ್ತು ಒಂದು ಅರ್ಧ ಇಂಚು ಒಣ ಶುಂಠಿ ಮತ್ತು ಚಕ್ಕೆ, ಲವಂಗ, ಮೆಣಸು ಮತ್ತು ಮೆಣಸಿನಕಾಯಿ ಮತ್ತು 1 ಈರುಳ್ಳಿ ಮತ್ತು ಟೊಮೊಟೊ ಮತ್ತು ಬೆಳ್ಳುಳ್ಳಿ ಮತ್ತು ಚಿಕನ್ ಮಸಾಲ. ಮೊದಲು ಇದನ್ನು ಕುದಿಯೋಕ್ಕಿಡಬೇಕು. ಪಾಲಕ್ ಸೊಪ್ಪನ್ನ ನೀರು ಹಾಕಿ ಕುದಿಯೋಕ್ಕಿಟ್ಬಿಟ್ಟು ನಂತರ ಇದಕ್ಕೆ ಮಸಾಲಾಗೆ ಇದು ಎಳ್ಳು ಬೇಕು, ಎಳ್ಳು ಮತ್ತು ಗಸಗಸೆ ಬೇಕು ಮತ್ತು ಮೊಸರು ಬೇಕು ಇದಕ್ಕೆ. ಓಕೆ, ನೋಡಿ, ಇನ್ನು ಕುದೀತಾ ಇದೆ. ಓಕೆ, ಮತ್ತು ಖಾರದ ಪುಡಿ, ಉಪ್ಪು ಸಹಿತ ಬೇಕು. ನೋಡಿ, ಮೊಸರು 2 ಚಮಚ ಹಾಕ್ಬಿಟ್ಟಿವಪ್ಪ ಅಂದರೆ ಆಯಿತು. ಗ್ರೇವಿಗೆ 2 ಸ್ಪೂನಷ್ಟು ಎಳ್ಳು ಸಹಿತ ಬೇಕು, ಬಿಳಿ ಎಳ್ಳು. ಓಕೆ, ಮತ್ತು ಅರ್ಧ ಚಮಚದಷ್ಟು ಗಸಗಸೆ ಬೇಕು. ಓಕೆ, ಇವಾಗ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೋಬೇಕು. ನಂತರ ಇದಕ್ಕೆ ಪನ್ನೀರ್ ಬೇಕು. ಪಾಲಕ್ ಪನ್ನೀರ್ ಮಾಡ್ತಾಯಿದ್ದೀವಲ್ವ, ನಾನು 100 ರೂಪೀಸ್ ಕೊಟ್ಟು 100 ಗ್ರಾಮ್ ತೊಗೊಂಡು ಬಂದಿದ್ದೀನಿ. ಇದನ್ನು ಚೆನ್ನಾಗಿ ಕಟ್ ಮಾಡ್ಕೋಬೇಕು, ಪೀಸ್ ಟೈಪು. ತುಂಬ ಗಟ್ಟಿ ಇರುತ್ತೆ, ಹಾಗಾಗಿ ಸ್ವಲ್ಪ ಚಾಕುನ ಬಿಸಿ ಮಾಡ್ಕೊಂಡು ಕಟ್ ಮಾಡಿದರೆ ಚೆನ್ನಾಗಿ ಬರ್ತಿತ್ತು. ನಾನೇನು ಚಾಕು ಬಿಸಿ ಮಾಡಿಲ್ಲ, ಹಾಗೆ ಕಟ್ ಮಾಡ್ತಾಯಿದ್ದೀನಿ. ಓಕೆ, ಹಾಗಾಗಿ ಸ್ಲೈಡ್ ಬಂದಿಲ್ಲ, ಅವಸರ ಇತ್ತು. ಓಕೆ, ಇದೇ ಥರ ಪನ್ನೀರ್ ಕಟ್ ಮಾಡ್ಕೊಳ್ಳೋಣ. ಸಣ್ಣ ಪೀಸ್ ಮಾಡಿಕೊಂಡು ಸೈಡ್ ಎತ್ತಿಟ್ಕೋಬೇಕು. ನಂತರ ಒಂದು ಪಾತ್ರೆಯಲ್ಲಿ 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ನಂತರ ಇದಕ್ಕೆ ಉಳ್ಳಾಗಡ್ಡಿ ಹೆಚ್ಚಿರುವಂಥದ್ದು, ಚಿಕ್ಕದು ಉಳ್ಳಾಗಡ್ಡಿ ಮತ್ತು ಸಣ್ಣಗೆ ಹೆಚ್ಕೊಳ್ಳಿ. ಉಳ್ಳಾಗಡ್ಡಿನ ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೆ ಮಾತ್ರ ಟೊಮೊಟೊ ಹಾಕಬೇಕು. ಎರಡೂ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಬೇಕು. ಉಪ್ಪು ಹಾಕಿದರೆ ಜಲ್ದಿ ಫ್ರೈ ಆಗುತ್ತೆ, ಹಾಗಾಗಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ಓಕೆ, 1 ಸ್ಪೂನ್ ತೊಗೊಂಡು ಇದನ್ನು ಕೈ ಆಡಿಸ್ತಾ ಇರಬೇಕು. ನಂತರ ಹಾಗೆಯೇ ಕೈ ಆಡಿಸ್ಕೊಳ್ತಾ ಮಿಕ್ಸಿಗೆ ನಾನು ಇವಾಗ ಕೊಬ್ಬರಿ ಹಾಕ್ಕೊತಾ ಇದ್ದೀನಿ. ಹಸಿ ಕೊಬ್ಬರಿ ಹಾಕ್ಕೋಬೇಕು, ಅರ್ಧ ಹೋಳನಷ್ಟು. 4 ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ, 4 ಜನಕ್ಕಲ್ವ. ಮತ್ತು ಚಕ್ಕೆ, ಲವಂಗ, ಅಲ್ಲ, ಮೆಣಸು ಇದೆರಡೂ ಸೇರಿಸ್ಕೊಂಡು ಮತ್ತು ಇದಕ್ಕೆ ಎಳ್ಳು ಹಾಕ್ತೀನಿ. ಓಕೆ, ನಂತರ ಇದಕ್ಕೆ ಗಸಗಸೆನೂ ಹಾಕ್ತಿದ್ದೀನಿ, ಅರ್ಧ ಚಮಚದಷ್ಟು. ಓಕೆ, ಇವಾಗ ಇದಕ್ಕೆ ಬೆಳ್ಳುಳ್ಳಿನ ಹಾಕ್ತೀನಿ. ಎಲ್ಲವೂ ಸಣ್ಣಗೆ ರುಬ್ಕೋಬೇಕು ಮಿಕ್ಸಿಯಲ್ಲಿ. ಓಕೆ, ನೋಡಿ, ಈ ಥರ ಸಣ್ಣಗೆ ರುಬ್ಕೋಬೇಕು. ನಂತರ ಇದು ಕುದ್ದಿದೆ ಪಾಲಕ್ ಸೊಪ್ಪು, ಇದನ್ನು ತಣ್ಣೀರಲ್ಲೇ ಹಾಕಿ ಸಪ್ರೇಟ್ ಇಟ್ಕೋಬೇಕು. ಇದನ್ನು ಇಟ್ಕೊಂಡು ಫ್ರೈ ಮಾಡಬೇಕು.
ಓಕೆ, ನಂತರ ಇವಾಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದು ಪನ್ನೀರ್ನ ಕಟ್ ಮಾಡ್ಕೊಂಡಿಟ್ಟಿದ್ವಲ್ವ ಅದನ್ನು ಇವಾಗ ಇದರಲ್ಲಿ ಸೇರಿಸಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಅಂದರೆ ಕ್ರಿಸ್ಪಿ ಟೈಪ್ ಬರುತ್ತೆ. ಹಾಗೆ ಸಪ್ರೇಟ್ ಪನ್ನೀರ್ನ ಈ ಥರ ಫ್ರೈ ಮಾಡ್ಕೊತೀನಿ. ನೋಡಿ, ಇದೇ ಥರ ಚೆನ್ನಾಗಿ ಒತ್ತಲಾರ್ದಂಗೆ ಫ್ರೈ ಮಾಡ್ಕೊಂಬಿಡ್ಬೇಕು. ಅಷ್ಟರೊಳಗೆ ಈ ಕಡೆ ಕುದೀತಾ ಇರ್ತತೆ. ಇದಕ್ಕೆ ಇವಾಗ ಉಪ್ಪು ಹಾಕಿದೆ, ನಂತರ ಖಾರದ ಪುಡಿನೂ ಹಾಕಿದೆ. ಮೆಣಸಿನ್ಕಾಯಿ ಸ್ವಲ್ಪ ಹಾಕಿದ್ನಲ್ವ, ಖಾರದ ಪುಡಿ ಟೇಸ್ಟ್ ಕೊಡುತ್ತಾ. ಮತ್ತು ಚಿಕನ್ ಮಸಾಲನೂ ಹಾಕಿದೆ 1 ಚಮಚದಷ್ಟು. 1 ಚಮಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಿಕನ್ ಮಸಾಲ ಹಾಕಿ ಕೈ ಆಡಿಸ್ದೆ. ಇವಾಗ ನಂತರ ಮಿಕ್ಸಿ ಮಾಡ್ಕೊಂಡಿದ್ವಲ್ವ, ಕೊಬ್ಬರಿ ಮತ್ತು ಅಲ್ಲ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಎಳ್ಳು ಮತ್ತು ಗಸಗಸೆನ ಇದನ್ನೆಲ್ಲ ಇದು ಮಾಡ್ಕೊಂಡಿದ್ವಲ್ವ, ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ವ, ಅದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಉಳ್ಳಾಗಡ್ಡಿ ಟೊಮೊಟೊ ಫ್ರೈ ಆದ ನಂತರ ಖಾರದ ಪುಡಿ ಹಾಕಿದ ನಂತರ ಉಪ್ಪು ಹಾಕಿದ ನಂತರ ಇದನ್ನು ರುಬ್ಕೊಂಡಿರೋವಂಥ ಮಿಶ್ರಣನ ಹಾಕಬೇಕು. ಇವಾಗ ಪಾಲಕ್ನ ಕುದಿಸಿದ್ನಲ್ವ ನೀರಲ್ಲಿ, ಅದನ್ನು ಒಂದು ಗ್ರೈಂಡ್ ಮಾಡ್ಕೊಂಬಿಡಬೇಕು ಸಣ್ಣಗೆ, ಅದು ಕ್ರೀಮಿ ಟೈಪ್ ಬರುತ್ತೆ. ಓಕೆ, ಇವಾಗ ಇದು ಇಲ್ಲಿ ಕುದೀತಾ ಇರ್ತದೆ, ಇದು ಕ್ರೀಮಿ ಟೈಪ್ ಇರ್ತದಲ್ಲ, ಇದನ್ನು ಸೇರಿಸ್ಬೇಕು. ಒಂದು ಸ್ವಲ್ಪ ಸೇರಿಸಿದ್ರೆ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಓಕೆ, ನೋಡಿ ಈ ಥರ ಕುದೀತಾ ಇರ್ತದೆ. ಲಾಸ್ಟಿಗೆ ನಾವು ಇನ್ನೇನು ಇಳಿಸ್ತೀವಪ್ಪ ಅಂದಾಗೆ ಪನ್ನೀರ್ ಹಾಕ್ಕೋಬೇಕು. ಓಕೆ, ಈ ಥರ ಕೈ ಆಡಿಸ್ಬೇಕು. ಭಾಳ ಟೇಸ್ಟ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವಾಗ 2 ಚಮಚದಷ್ಟು ಮೊಸರು ಹಾಕ್ತಾಯಿದ್ದೀನಿ, ಗಟ್ಟಿ ಮೊಸರು. ಎಳ್ಳು ಹಾಕಿರೋದ್ರಿಂದನೂ ತಿಕ್ನೆಸ್ ಬಂದುಬಿಟ್ಟಿರ್ತದೆ. ಮೊಸರು ಹಾಕಿದ್ರಂತೂ ಟೇಸ್ಟ್ ಬೇರೆಯೇ ಕೊಡ್ತದೆ. ಇದು ರೆಸ್ಟೋರೆಂಟ್ ಸ್ಟೈಲ್ ಪನ್ನೀರ್ ಟೈಪ್ ಬರುತ್ತೆ. ಓಕೆ, ಇವಾಗ ನಾನು ಇದಕ್ಕೆ ರೆಡಿ ಇದು ತೊಗೊಂಡಿದ್ದೆ, ಪರೋಟ ತೊಗೊಂಡಿದ್ದೆ. ಒಂದು ಪಾಕಿಟಲ್ಲಿ 10 ಇರುತ್ತೆ, 4 ಮೆಂಬರ್ಸಿಗೆ ಕರೆಕ್ಟ್ ಆಗುತ್ತೆ. ಓಕೆ, ಇದೂ 100 ರುಪೀಸ್ ಪಾಕಿಟ್. ಓಕೆ, ಸ್ವಲ್ಪ ತುಪ್ಪ ಹಾಕಿ ನಾವು ತಿನ್ನುವಾಗ ಪರೋಟನ ಬಿಸಿ ಮಾಡಿಕೊಂಡು ತಿಂದುಬಿಟ್ರೆ ಆಯಿತು. ನೋಡಿ, ಇದೇ ಟೈಪು 2 ಸೈಡೂ ಬೆನ್ಸ್ಕೋಬೇಕು. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪರೋಟ ಅಂತೂ ಚೆನ್ನಾಗಾಯಿತು. ರೆಡಿ ಪರೋಟ ಇತ್ತಪ್ಪ ಅಂತಂದರೆ ಅಡುಗೆ ಮಸ್ತು ಸೂಪರ್ ಆಗುತ್ತೆ. ಒಂದಲ್ಲ ಒಂದು ಸರಿ ನಮಗೂ ಬೇಸರ ಆಗಿರ್ತದಲ್ಲ ಮನೆ ಮಾಡೋದಕ್ಕೆ, ಈ ಥರ ರೆಡಿ ಪರೋಟ ತೊಗೊಂಡು ಬಂದು ಮಾಡ್ಕೋಬೋದು. ಓಕೆ, ಇವಾಗ ಪನ್ನೀರ್ ಪಲ್ಯ ಹಾಕ್ಕೊಂಡಿದ್ದಾರೆ. ಇವಾಗ ಪನ್ನೀರ್ ಅದು ಪರೋಟ ಹಾಕ್ಕೊಂಡು ತಿನ್ನೋದು. ಓಕೆ, ಇವಾಗ ನೋಡಿ ನನ್ನ ಮಕ್ಕಳು ತಿಂತಾ ಇದ್ದಾರೆ. ಓಕೆ, ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪರೋಟ ತಿನ್ನೋ ಸ್ಟೈಲ್, ಅದಕ್ಕೆ ಪರೋಟ ಹಾಕ್ಕೊಂಡು ಕೆಳಗೆ ಮೇಲೆ ನಾವು ಕರಿ ಮಾಡ್ಕೊಂಡಿರ್ತೀವಲ್ವ, ಅದು ಹರಡ್ಕೊಂಡು ತಿನ್ನಬೇಕು, ಅಂದ್ರೆ ಭಾಳ ಟೇಸ್ಟ್ ಬರುತ್ತೆ. ಓಕೆ, ಇವಾಗ ಗ್ರೇವಿ ಹಾಕ್ಕೊಂಡು ಒಂದು ಸ್ವಲ್ಪ ನೆನೆ ಇಟ್ಟು ತಿನ್ನಬೇಕು ಪರೋಟನ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದ ವಿಡಿಯೋ.